ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯಣ, ಹಿಮವಂತ ಋತು, ಮಾರ್ಗಶಿರ ಮಾಸ, ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಡಿಸೆಂಬರ್ 12ನೇ ತಾರೀಕು ಕಾಳಭೈರವ ಅಷ್ಟಮಿ. ಕಾಳಭೈರವೇಶ್ವರನ ದರ್ಶನ ಮಾಡಿ ಖಂಡಿತ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಡಿಸೆಂಬರ್ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗುವಂಥದ್ದು. ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿ ಎಲ್ಲ ಆಸ್ತಿಕರು ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. 5ನೇ ತಾರೀಕು ಗುರು ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 6ನೇ ತಾರೀಕು ಬುಧ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದರೆ, ಡಿಸೆಂಬರ್ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 7ನೇ ತಾರೀಕು ಕುಜ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 16ನೇ ತಾರೀಕು ಸೂರ್ಯನೂ ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡಿದರೆ ಧನುರ್ಮಾಸ ಪ್ರಾರಂಭ ಆಗೋದಕ್ಕೆ ಶುರುವಾಗುತ್ತೆ. ಡಿಸೆಂಬರ್ 20ನೇ ತಾರೀಕು ಶುಕ್ರನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. 4-5 ಗ್ರಹಗಳು ಧನು ರಾಶಿಯಲ್ಲಿ ಸೇರುವಂಥದ್ದಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಡಿಸೆಂಬರ್ 5ರ ತನಕ ಅಂದರೆ 48 ದಿನಗಳ ಕಾಲ ಗುರು ಏಕಾದಶದಲ್ಲಿದ್ದ ಕನ್ಯಾ ರಾಶಿಯವರಿಗೆ ಒಂದು ಗುರುಬಲ ನಡೀತಾ ಇತ್ತು. ಈಗ ಗುರು ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಗುರು ಸುಖಸ್ಥಾನಾಧಿಪತಿಯಾಗಿ ದಶಮ ಕೇಂದ್ರದಲ್ಲಿದ್ದು ಸುಖಸ್ಥಾನವನ್ನು ನೋಡ್ತಾನೆ. ಕನ್ಯಾ ರಾಶಿಯವರಿಗೆ ಎಲ್ಲ ವಿಚಾರಗಳಲ್ಲಿ ಗ್ರಹಗಳ ಚಲನೆ ಅತಿ ಉತ್ತಮ ಸ್ಥಿತಿಯಲ್ಲಿದೆ. ಯಾವುದೇ ಸಮಸ್ಯೆಗಳಿಗೆ ಖಂಡಿತ ಅವಕಾಶ ಇರುವುದಿಲ್ಲ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಅದರಲ್ಲೂ ಡಿಸೆಂಬರ್ 7ನೇ ತಾರೀಕು ಕುಜ ಧನು ರಾಶಿಯನ್ನು ಪ್ರವೇಶ ಮಾಡಿದರೆ, 20ನೇ ತಾರೀಕು ಶುಕ್ರನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಜ ಮತ್ತು ಶುಕ್ರನ ಯುತಿ ಆಗುವಂಥದ್ದು ಮೃಗಂಗಾರಕ ದೋಷ ಅಂತ ಹೇಳುತ್ತೆ. ಸೊ ಡಿಸೆಂಬರ್ 20ರ ನಂತರದಲ್ಲಿಯೂ ಕೂಡ ಕನ್ಯಾ ರಾಶಿಯವರು ಆರೋಗ್ಯದ ವಿಚಾರಗಳಿಗೆ ಕುಜ ಮತ್ತು ಶುಕ್ರನ ಸಂಚಾರ ಅನ್ನುವಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು, ಅದರಲ್ಲೂ ಕೂಡ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಿರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಓದಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ ಕನ್ಯಾ ರಾಶಿಯವರು. ಕುಟುಂಬ ವಾಕ್ಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಕುಟುಂಬದಲ್ಲಿ ನೆಮ್ಮದಿ, ಸೌಖ್ಯ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಬಹಳಷ್ಟು ಅನುಕೂಲಗಳನ್ನೇ ನೋಡ್ತೀರಾ. ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಸ್ವಲ್ಪ ಪ್ರಯಾಣ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಬ್ಯಾಂಕ್ ಲೋನ್ಗಳು ಅಥವಾ ಯಾವುದಾದ್ರೂ ಬರಬೇಕಾಗಿರುವಂತಹ ಹಣದ ನಿರೀಕ್ಷೆಗಳಿದ್ದರೆ ಖಂಡಿತವಾಗ್ಲೂ ಬರುತ್ತೆ. ಇದೆಲ್ಲ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳು ಬಹಳ ಉತ್ತಮ ಸ್ಥಿತಿಯಲ್ಲೇ ಇದೆ ಅಂತ ಹೇಳ್ಬೋದು. ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಮೃಗಂಗಾರಕ ದೋಷಕ್ಕೆ ದುರ್ಗಾ ಪರಮೇಶ್ವರಿಯ ಒಂದು ಸ್ತೋತ್ರಗಳನ್ನು ಓದಿದರೆ ಖಂಡಿತ ಶುಭ ಆಗುತ್ತೆ, ಅಥವಾ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಮಾತೃವಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಡಿಸೆಂಬರ್ 20ರ ನಂತರದಲ್ಲಿ ವಾಹನದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ಕನ್ಯಾ ರಾಶಿಯವರು ಡಿಸೆಂಬರ್ 20ರ ನಂತರದಲ್ಲಿ ವಾಹನ ಚಾಲನೆ ಮಾಡುವಂತಹ ವಿಚಾರಗಳು, ಏಕೆಂದರೆ ಗುರು ಕೇಂದ್ರದಲ್ಲಿದ್ದಾನೆ, ಗಜಕೇಸರಿ ಯೋಗ ಅಂತ ಹೇಳುತ್ತೆ, ಅದು ನೇರವಾಗಿ ವಾಹನಕ್ಕೆ ಸಂಬಂಧಪಡುತ್ತೆ. ಬಟ್ ವಾಹನ ಸ್ಥಾನದಲ್ಲಿ ಒಂದು ಮೃಗಂಗಾರಕ ದೋಷ, ಕುಜ ಮತ್ತು ಶುಕ್ರನ ಯುತಿ ಆಗುವಂಥದ್ದು, ಶನಿ ದೃಷ್ಟಿ ಅದರ ಮೇಲೆ ಬೀಳುವಂಥದ್ದು, ಈ ಎಲ್ಲ ಕಾಂಬಿನೇಷನ್ಗಳು ಸ್ವಲ್ಪ ಮಾತೃವಿನ ಆರೋಗ್ಯ, ವಾಹನದ ವಿಚಾರಗಳು ಮತ್ತು ಭೂಮಿಯನ್ನು ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದಂತಹ ಅನಿವಾರ್ಯತೆಗಳಿರುತ್ತೆ. ಏಕೆಂದರೆ ಸುಖಸ್ಥಾನದಲ್ಲಿ ಸೇರಿರುವಂತಹ ಕುಜ ಮತ್ತು ಶುಕ್ರ, ಶನಿ ದೃಷ್ಟಿ ಅವ್ರ ಮೇಲೆ ಬೀಳುವಂಥದ್ದು, ಇದೆಲ್ಲ ಸ್ವಲ್ಪ ಮಕ್ಕಳಲ್ಲಿ ಓವರ್ ಕಾನ್ಫಿಡೆನ್ಸ್ಗಳನ್ನು ಹೆಚ್ಚಿಸುತ್ತೆ.
ಆಲಸ್ಯಗಳು ಜಾಸ್ತಿ ಆಗುತ್ತೆ, ಅಥವಾ ಓದೋದಕ್ಕಿಂತ ಬೇರೆ ವಿಚಾರಗಳಲ್ಲಿ ಆಟ ಪಾಠಗಳ ಬಗ್ಗೆ ಹೆಚ್ಚಿನ ಗಮನ ಹೋಗುವಂಥದ್ದು, ಡೈವರ್ಷನ್ಗಳಿಗೆ ಸ್ವಲ್ಪ ಅವಕಾಶ ಇರುತ್ತೆ. ಇದನ್ನು ಸರಿ ಮಾಡಿಕೊಳ್ಳೋದು ಉತ್ತಮ. ಏಕೆಂದರೆ ಪಂಚಮಾಧಿಪತಿ ಶನಿ ಸಪ್ತಮದಲ್ಲಿದ್ದಾನೆ. ಶನಿ ದೃಷ್ಟಿ ಜನ್ಮರಾಶಿಯ ಮೇಲೆ ಬೀಳ್ತಾ ಇರುತ್ತೆ. ಸುಖಸ್ಥಾನ ಕುಜ ಮತ್ತು ಶುಕ್ರನ ಮೇಲೂ ಕೂಡ ಶನಿ ದೃಷ್ಟಿ ಇದೆ. ಸೊ ಈ ಎಲ್ಲ ಒಂದು ಕಾಂಬಿನೇಷನ್ಗಳಿಗೆ ಮಕ್ಕಳ ವಿದ್ಯಾಭ್ಯಾಸ ಗಮನ ಕೊಡುವಂಥದ್ದು ಅವಶ್ಯಕ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸ್ವಲ್ಪ ಗರ್ಭಕೋಶದ ಆರೋಗ್ಯ ಇಂತಹ ವಿಚಾರಗಳ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಷಷ್ಠದಲ್ಲಿ ರಾಹು, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಮಿತ್ರರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ, ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ಕನ್ಯಾ ರಾಶಿಯವರಿಗೆ ಒಂದೇ ಸಮಸ್ಯೆ ಅಂದರೆ ಸಪ್ತಮದಲ್ಲಿರುವಂತಹ ಶನಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ವೈಮನಸ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಾಂದರೆ ವಿವಾಹ ಅನ್ನುವಂಥದ್ದು ವಿಳಂಬ ಆಗೋದಕ್ಕೆ ಶುರುವಾಗುತ್ತೆ. ಮಂದಗತಿಯಲ್ಲಿ ಸಾಗುವಂತಹ ಶನಿ ಮಹಾತ್ಮ ಮಾಂಗಲ್ಯ ಸ್ಥಾನದಲ್ಲಿದ್ದಾಗ ಅಂತಹ ವಿಚಾರಗಳು ಸ್ವಲ್ಪ ಮಂದಗತಿಯಲ್ಲೇ ಸಾಗುತ್ತೆ ಅಂತ ಹೇಳುತ್ತೆ. ಗುರುಬಲ ಅನ್ನುವಂಥದ್ದು ಕೂಡ ಕಡಿಮೆ ಇರೋದರಿಂದ ಕನ್ಯಾ ರಾಶಿಯವರಿಗೆ ಇನ್ನೊಂದು 4-5 ತಿಂಗಳು ವಿವಾಹದ ಅಂಚಿನಲ್ಲಿರುವಂಥವರಿಗೆ ವಿಳಂಬದ ಅನಿವಾರ್ಯತೆಗಳು ಕಾಡುತ್ತೆ. ಅಷ್ಟಮಾಧಿಪತಿಯಾದಂತಹ ಕುಜ ಸುಖಸ್ಥಾನ ವಾಹನ ಸ್ಥಾನದಲ್ಲಿದ್ದಾನೆ. ಅದಕ್ಕೆ ಕನ್ಯಾ ರಾಶಿಯವರು ಸ್ವಲ್ಪ ವಾಹನದ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಗಡಿಬಿಡಿಯಲ್ಲಿ ವಾಹನ ಚಾಲನೆಗಳನ್ನು ಮಾಡದೇ ಇರುವುದು ಖಂಡಿತ ಉತ್ತಮ. ಏಕೆಂದರೆ ಜನ್ಮ ರಾಶಿಯ ಮೇಲೆ ಶನಿ ದೃಷ್ಟಿ ಇದೆ. ಕುಜ ಮತ್ತು ಶುಕ್ರ ಇಬ್ಬರು ಕೂಡ ವಾಹನ ಸ್ಥಾನದಲ್ಲೇ ಇದ್ದಾರೆ, ಅವ್ರ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇದೆ. ಈ ಎಲ್ಲ ಕಾಂಬಿನೇಷನ್ ಕನ್ಯಾ ರಾಶಿಯವರು ವಾಹನ ಚಾಲನೆ ಮಾಡುವ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸುವಂಥದ್ದು ಅವಶ್ಯಕವಾಗುತ್ತೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಶುಕ್ರ ಉತ್ತಮ ಸ್ಥಿತಿಯಲ್ಲಿದ್ದಾನೆ. ಭಾಗ್ಯೋದಯಗಳನ್ನು ನಿರೀಕ್ಷೆ ಮಾಡ್ಬೋದು. ಭೂಮಿಯಿಂದ ಲಾಭ, ವಸ್ತ್ರ, ವಾಹನದಿಂದ ಅನುಕೂಲಗಳನ್ನು ಕಾಣ್ತೀರಾ. ಇವೆಲ್ಲದೂ ಕೂಡ ಶುಭ ಫಲಗಳನ್ನು ಖಂಡಿತ ಕೊಡುತ್ತೆ. ಭಾಗ್ಯೋದಯ ಉಂಟಾಗುತ್ತೆ ಅಂತ ಹೇಳ್ಬೋದು. ಕರ್ಮ ಉದ್ಯೋಗದಲ್ಲಿ ಗುರು ಇದ್ದಾನೆ. ವೃದ್ಧ ಪ್ರಯಾಣಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಪರಿಶ್ರಮ ಜಾಸ್ತಿ ಇದ್ದರೂ ಕೂಡ ಪ್ರತಿಫಲ ಅನ್ನುವಂಥದ್ದು ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಮುಂದಿನ ಒಂದು 4-5 ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ವಿವಾಹ ಮತ್ತು ಉದ್ಯೋಗ ಇದೆರಡು ಕೂಡ ಒಮ್ಮೆಲೇ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಒಂದು 4-5 ತಿಂಗಳು ವಿಳಂಬ ಆಗುವಂತಹ ಸಂದರ್ಭಗಳು ಕನ್ಯಾ ರಾಶಿಯವರಿಗೆ ಇದೆ. ಇನ್ನು ಲಾಭಸ್ಥಾನಾಧಿಪತಿ ಚಂದ್ರನ ಮೇಲೆ ಅಥವಾ ಲಾಭಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಕುಜನ ಒಂದು ದೃಷ್ಟಿ ಡಿಸೆಂಬರ್ 7ರ ನಂತರ ಲಾಭಸ್ಥಾನದ ಮೇಲೆ ಬೀಳುತ್ತೆ. ಸಪ್ತಮ ಮಾಂಗಲ್ಯ ಸ್ಥಾನದ ಮೇಲೂ ಕೂಡ ಬೀಳುತ್ತೆ. ವಾಹನ ಮತ್ತು ದಂಪತಿಗಳ ಆರೋಗ್ಯ ಇದರ ಬಗ್ಗೆ ಎಲ್ಲ ಹೆಚ್ಚಿನ ಗಮನ ಕೊಡುವಂಥದ್ದು. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದರೆ ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ವ್ಯಯಭಾವದಲ್ಲಿ ಕೇತು ಮೋಕ್ಷಕಾರಕನಾಗಿ ಗಣಪತಿ ಆರಾಧನೆ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥದ್ದು ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ, ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಓದಿ ಅಥವಾ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವಂತಹ ಶ್ಲೋಕಗಳನ್ನು ಓದಿ, ವಾಹನದ ಒಂದು ಚಾಲನೆಯ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಈ ಮಾಸಗಳಲ್ಲಿ ಖಂಡಿತವಾಗ್ಲೂ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಗುರುಬಲ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ವಿವಾಹ ಮತ್ತು ಉದ್ಯೋಗ ಎರಡೂ ವಿಚಾರಗಳಿಗೆ ಒಮ್ಮೆಲೇ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಮಿನಿಮಮ್ ಒಂದು 4-5 ತಿಂಗಳು ಕನ್ಯಾ ರಾಶಿಯವರು ಖಂಡಿತ ವೆಯ್ಟ್ ಮಾಡಬೇಕಾಗುತ್ತೆ ಇದೆರಡು ವಿಚಾರಗಳಿಗೆ. ಸೊ ಎಲ್ಲ ನವಗ್ರಹಗಳು ಕೂಡ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.